ಒಂದು ಪುಟ್ಟ ಮನೆ. ಆ ಮನೆಯಲ್ಲಿ ವಾಸ ಇದ್ದಿದ್ದು ಒಬ್ಬ ಅಜ್ಜಿ. ಆದರೆ ಆ ಮನೆಯ ಕೆಳಗೆ ಒಂದು ಹೆಣ್ಣು ಸತ್ತು ಮಲಗಿದ್ಲು. ವಿಪರ್ಯಾಸ ಅಂದರೆ ಆ ಊರಲ್ಲಿ ಜನ ನಿಗೂಢವಾಗಿ ಕಣ್ಮರೆಯಾಗ್ತಿದ್ರು. ಕಾಣೆಯಾದ ಕೆಲವರ ಶವಗಳು ಮಣ್ಣಲ್ಲಿ ಹುದುಗಿದ್ರೆ ಇನ್ನೂ ಕೆಲವು ಮನೆಯ ಗೋಡೆಗಳಲ್ಲಿ ಸಮಾಧಿಯಾಗಿದ್ವು. ಕಿಲ್ಲರ್ ಒಬ್ಬ ನಟೋರಿಯಸ್ ಕ್ರಿಮಿನಲ್. ಹಾಗಾದ್ರೆ ಆ ಕೊಲೆ ಪಾತಕಿ ಯಾರು? ಸತ್ತವರು ಯಾರು? ಪೊಲೀಸರಿಗೆ ಚೆನ್ನಾಗೇ ಪರಿಚಯವಿದ್ದ ಈ ಕಿಲ್ಲರ್ ಅವರ ದಾರಿ ಹೇಗೆ ತಪ್ಪಿಸಿದ್ದ? ಕೊನೆಗೂ ಸಿಕ್ಕಿಬಿದ್ದ ಈ ಖತರ್ನಾಕ್ ಜೈಲಿಂದ ಸಿನಿಮೀಯ ಶೈಲಿಯಲ್ಲಿ ಎಸ್ಕೇಪ್ ಹೇಗಾದ? ಇವನನ್ನ ಹಿಡಿಯುವ ರೋಚಕ ಇನ್ವೆಸ್ಟಿಗೇಷನ್ ಹೇಗಿತ್ತು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ಅಂದಹಾಗೆ ನಮ್ಮ ಇವತ್ತಿನ ಕೇಸ್ ಆಟೋ ಶಂಕರ್ ಅಲಿಯಾಸ್ ನಟೋರಿಯಸ್ ಶಂಕರ್. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು 80ರ ದಶಕದ ಮದ್ರಾಸ್ನಿಂದ. ಆವತ್ತೊಂದಿನ ಒಬ್ಬ ಮಹಿಳೆ ಪೊಲೀಸ್ ಸ್ಟೇಷನ್ಗೆ ಓಡಿ ಬರ್ತಾಳೆ. ಬಂದವಳೆ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಯಾರಮ್ಮ ನೀನು? ಯಾಕಮ್ಮ ಅಳ್ತಾ ಇದ್ದೀಯಾ ಅಂತ ಪೊಲೀಸರು ಸಮಾಧಾನ ಮಾಡಿ ಕೂರಿಸ್ತಾರೆ. ಏನಾಯ್ತು ಹೇಳು ಅಂತ ಕೇಳಿದಾಗ, ಸರ್, ನನ್ನ ಗಂಡ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ನನಗೆ ತುಂಬ ಭಯ ಆಗ್ತಾ ಇದೆ. ಪ್ಲೀಸ್ ಅವರನ್ನು ಹುಡುಕಿ ಕೊಡಿ ಅಂತ ಮತ್ತೆ ಅಳ್ತಾಳೆ. ಸರಿಯಾಗಿ ಹೇಳು, ಯಾವಾಗಿಂದ ಬಂದಿಲ್ಲ, ಎಲ್ಲಿಗೆ ಹೋದ ಅಂತ ಪೊಲೀಸರು ಕೇಳ್ತಾರೆ. ಸರ್, ನನ್ನ ಗಂಡನ ಹೆಸರು ರವಿ. ಇವತ್ತು ಮನೆಯಲ್ಲೇ ಇದ್ದ. ಕೆಲವರು ನಮ್ಮ ಮನೆಗೆ ಬಂದು ಅವನನ್ನ ಜೊತೆಯಲ್ಲಿ ಕರ್ಕೊಂಡು ಹೋದ್ರು. ಅವ್ರ ಜೊತೆ ಹೋದವನು ಮತ್ತೆ ವಾಪಸ್ ಬಂದಿಲ್ಲ ಅಂತಾಳೆ. ಸರಿ, ರವಿಯನ್ನ ಕರ್ಕೊಂಡು ಹೋಗಿದ್ದು ಯಾರು ಅಂತ ಕೇಳ್ತಾರೆ. ಸರ್, ನನಗೆ ಗೊತ್ತಿಲ್ಲ. ರವಿ ಮನೆಯಲ್ಲಿ ಕೂತಿದ್ದಾಗ ಅವ್ರು ಬಂದು ಬಾ ನಮ್ಮ ಜೊತೆ ಅಂದ್ರು. ಅವನು ನಾರ್ಮಲ್ ಆಗಿ ಅವ್ರ ಜೊತೆ ಹೋದ ಸರ್ ಅಂತಾಳೆ. ಅವನಿಗೆ ಯಾರ ಜೊತೆಗಾದ್ರೂ ದ್ವೇಷ ಇತ್ತಾ? ಯಾರ ಜೊತೆಗಾದ್ರೂ ಜಗಳ ಆಡಿದ್ನಾ ಅಂತ ಕೇಳ್ತಾರೆ. ಎಲ್ಲದಕ್ಕೂ ಇಲ್ಲ ಸರ್, ಹಾಗೇನೂ ಇರಲಿಲ್ಲ ಅಂತಾಳೆ. ಮತ್ತೆ ಸರಿ ಬಿಡು, ಎಲ್ಲೋ ಸ್ನೇಹಿತರ ಜೊತೆ ಹೋಗಿರಬಹುದು, ಕುಡ್ಕೊಂಡು ಬಿದ್ದಿರಬಹುದು, ನಶೆ ಇಳಿದ ಮೇಲೆ ಬರ್ತಾನೆ ಬಿಡು ಅಂತ ಪೊಲೀಸರು ಹೇಳ್ತಾರೆ. ಆದರೂ ಆ ಮಹಿಳೆಗೆ ಸಮಾಧಾನ ಆಗಿರಲಿಲ್ಲ. ಸರಿ, ನಾವು ಹುಡುಕ್ತೀವಿ, ನೀನು ಹೋಗು ಅಂತ ಕಳಿಸ್ಬಿಡ್ತಾರೆ. ಆರಂಭದಲ್ಲಿ ಪೊಲೀಸರು ಉಡಾಫೆ ಮಾಡ್ತಾರೆ. ಎಲ್ಲೋ ಹೋಗಿರ್ತಾನೆ, ಅವನಾಗೆ ಬರ್ತಾನೆ ಬಿಡು ಅಂತ ಕಿವಿ ಸಡಿಲ ಮಾಡಿರ್ತಾರೆ. ಅದೊಂದು ಚಿಕ್ಕ ಊರು. ಬಟ್ ಈ ಊರಿಂದ ಒಬ್ಬರ ನಂತರ ಒಬ್ಬರು ಮಿಸ್ಸಿಂಗ್ ಆಗ್ತಿದ್ರು. ಹೀಗಾಗಿ ಈ ಕೇಸ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಾದ ಅನಿವಾರ್ಯತೆ ಪೊಲೀಸರಿಗಿತ್ತು. ರವಿ ಕಾಣೆಯಾಗಿ ಹಲವು ದಿನಗಳು ಕಳೆದಿತ್ತು. ಅವನ ಸುಳಿವು ಸಿಕ್ಕಿರಲಿಲ್ಲ. ಮನೆಯವರಿಗೂ ಯಾರೂ ಕಾಲ್ ಮಾಡಿ ದುಡ್ಡಿಗಾಗಿ ಡಿಮ್ಯಾಂಡ್ ಮಾಡಿರಲಿಲ್ಲ. ಇತ್ತ ರವಿ ಶವನೂ ಸಿಕ್ಕಿರಲಿಲ್ಲ. ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಅಂದರೆ, ಊರಿನ ಜನ ರವಿ ಕೇಸ್ನ ಲಲಿತಾ ಮತ್ತು ಸುದಲೈ ಮುತ್ತು ಮಿಸ್ಸಿಂಗ್ ಕೇಸ್ ಜೊತೆಗೆ ಥಳಕು ಹಾಕೋಕೆ ಶುರು ಮಾಡಿದ್ರು. ಹಾಗಾದ್ರೆ ಈ ಲಲಿತಾ ಮತ್ತು ಸುದಲೈ ಮುತ್ತು ಯಾರು? ಅವರಿಗೂ ರವಿ ಮಿಸ್ಸಿಂಗ್ ಕೇಸ್ಗೂ ಸಿಮಿಲರ್ ಏನಿತ್ತು? ಇದರ ಬಗ್ಗೆ ಮುಂದೆ ಹೇಳ್ತೀವಿ. ಪೊಲೀಸರು ತನಿಖೆ ತೀವ್ರಗೊಳಿಸ್ತಾರೆ. ರವಿ ಹೆಂಡತಿ ಹೇಳೋ ಪ್ರಕಾರ ರವಿಯನ್ನ ಮನೆಯಿಂದ ಯಾರೋ ಕರ್ಕೊಂಡು ಹೋದ್ರು. ರವಿಯನ್ನ ಕೊನೆಯದಾಗಿ ಅದೇ ವ್ಯಕ್ತಿಗಳ ಜೊತೆ ನೋಡಲಾಗಿತ್ತು. ಆದರೆ ಆ ವ್ಯಕ್ತಿಗಳ್ಯಾರು? ಅವರು ರವಿಯನ್ನ ಎಲ್ಲಿ ಕರ್ಕೊಂಡು ಹೋದ್ರು? ಆ ರಾತ್ರಿ ಏನಾಯ್ತು? ಇಷ್ಟು ದಿನ ಆದರೂ ರವಿ ಯಾಕೆ ಮನೆಗೆ ಬಂದಿರಲಿಲ್ಲ? ರವಿ ಬದುಕಿದ್ದಾನಾ, ಸತ್ತಿದ್ದಾನಾ? ಈ ಯಾವ ಪ್ರಶ್ನೆಗಳಿಗೂ ಸದ್ಯಕ್ಕೆ ಉತ್ತರ ಇರಲಿಲ್ಲ. ರವಿ ಮಿಸ್ಸಿಂಗ್ ಬಗ್ಗೆ ಲೋಕಲ್ ತಮಿಳ್ ಪೇಪರ್ನಲ್ಲಿ ಡೀಟೇಲ್ ಆಗಿ ಬರೆಯಲಾಗಿತ್ತು. ಈ ಸುದ್ದಿ ಓದಿದ ಊರಿನ ಎಲ್ಲರಿಗೂ ಭಯ ಶುರುವಾಗಿತ್ತು. ಈ ನಡುವೆ ತನಿಖೆ ಮಾಡ್ತಿದ್ದ ಪೊಲೀಸರಿಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗಿತ್ತು. ಈಗ ಕಾಣೆಯಾಗಿರುವ ರವಿ ಮತ್ತು ಈ ಹಿಂದೆ ಕಾಣೆಯಾಗಿದ್ದ ಸುದಲೈ ಮುತ್ತು ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಇವರಿಬ್ರು ಯಾವಾಗ್ಲೂ ಜೊತೆಗಿರ್ತಿದ್ರು, ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ರು ಮತ್ತು ಜೊತೆಯಲ್ಲೇ ಸುತ್ತೋಕು ಹೋಗ್ತಿದ್ರು ಅನ್ನೋ ವಿಷಯ ಪೊಲೀಸರಿಗೆ ಗೊತ್ತಾಗಿತ್ತು. ಹಾಗಾದ್ರೆ ಇಬ್ರು ಫ್ರೆಂಡ್ಸ್ ಎಲ್ಲಿ ಹೋದ್ರು? ಹೀಗಿರುವಾಗ ಪೊಲೀಸರಿಗೆ ಅದೇ ಏರಿಯಾದಿಂದ ಮತ್ತೆ 3 ನಾಪತ್ತೆ ಆಗಿರೋ ಬಗ್ಗೆ ಮಾಹಿತಿ ಸಿಗುತ್ತೆ. ಅವರ ಹೆಸರು ಸಂಪತ್, ಮೋಹನ್ ಮತ್ತು ಗೋವಿಂದ್ ರಾಜ್. ಇವರು 3 ಕ್ಲೋಸ್ ಫ್ರೆಂಡ್ಸ್. ಈಗ ಊರಲ್ಲಿ ಟೆನ್ಷನ್ ಜಾಸ್ತಿ ಆಗಿತ್ತು. ಯಾಕೆ ಹೀಗೆ ಎಲ್ಲರೂ ಕಾಣೆಯಾಗ್ತಿದ್ದಾರೆ, ಏನಾಗ್ತಾ ಇದೆ ಇಲ್ಲಿ ಅಂತ ಎಲ್ಲರೂ ಭಯಭೀತರಾಗಿದ್ರು. ಸಂಪತ್ ಹೆಂಡತಿ ವಿಜಯ ಪತಿ ಕಾಣೆಯಾಗಿದ್ದಾರೆ, ಹುಡುಕಿ ಕೊಡಿ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಇದು ಬರೀ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರಲಿಲ್ಲ, ಜೊತೆಗೆ ನನ್ನ ಗಂಡನನ್ನ ಅವನೇ ಕಿಡ್ನಾಪ್ ಮಾಡಿದ್ದಾನೆ ಅಂತ ಒಬ್ಬನ ವಿರುದ್ಧ ಆರೋಪವನ್ನು ಮಾಡಲಾಗಿತ್ತು. ಆತನೇ ಆಟೋ ಶಂಕರ್. ಈ ಆಟೋ ಶಂಕರ್ ಯಾರು? ಇವನಿಗೂ ಸಂಪತ್ ಮಿಸ್ಸಿಂಗು ಏನ್ ಲಿಂಕ್? ವಿಶೇಷ ಅಂದರೆ ಶಂಕರ್ ಹೆಸರು ಹೇಳಿದ್ರು ಪೊಲೀಸರು ಅವನ ಮೇಲೆ ಸೀರಿಯಸ್ ಆಕ್ಷನ್ ತಗೊಳ್ಳಲ್ಲ. ಯಾಕಂದ್ರೆ ಈ ಶಂಕರ್ ಪೊಲೀಸರ ಜೊತೆಗೆ ಒಳ್ಳೆ ಸಖ್ಯ ಹೊಂದಿದ್ದ. ಹಾಗಾಗಿ ಸುಮ್ಮನೆ ಕಾಟಾಚಾರಕ್ಕೆ ಶಂಕರ್ನ ಕರೆಸಿ ವಿಚಾರಣೆ ಮಾಡಿ ಕಳಿಸ್ತಾರೆ. ಇದು ಗೊತ್ತಾಗಿ ಸಂಪತ್ ಪತ್ನಿ ವಿಜಯ, ಪೊಲೀಸರು ನನ್ನ ಗಂಡನನ್ನ ಸರಿಯಾಗಿ ಹುಡುಕ್ತಾ ಇಲ್ಲ, ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅಂತ ರಾಜ್ಯಪಾಲರಿಗೆ ಅರ್ಜಿ ಬರೀತಾರೆ. ಅಂದಿನ ರಾಜ್ಯಪಾಲರಾಗಿದ್ದ PC ಅಲೆಕ್ಸಾಂಡರ್ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾರೆ. ಸೀರಿಯಸ್ ಆಗಿ ತನಿಖೆ ಮಾಡಿ ಅಂತ ಪೊಲೀಸರಿಗೆ ತಾಕೀತು ಮಾಡ್ತಾರೆ.
ಆದರೆ ವಿಪರ್ಯಾಸ ಅಂದರೆ ಗವರ್ನರ್ ಆದೇಶ ಕೊಟ್ಟರೂ ಪೊಲೀಸರು ಹೆಚ್ಚು ತಲೆ ಕೆಡಿಸಿಕೊಳ್ಳಲ್ಲ. ವಿಜಯ ಕೆಲ ನ್ಯೂಸ್ ಪೇಪರ್ ರಿಪೋರ್ಟರ್ಗಳನ್ನು ಸಂಪರ್ಕ ಮಾಡ್ತಾರೆ. ಅವರಿಗೆ ಎಲ್ಲ ವಿಷಯ ಹೇಳಿ ಆರ್ಟಿಕಲ್ಸ್ ಬರೆಸ್ತಾರೆ. ಯಾವಾಗ ಮೀಡಿಯಾದಲ್ಲಿ ಸುದ್ದಿ ಪ್ರಕಟವಾಗುತ್ತೋ ಪೊಲೀಸರ ಮೇಲೆ ಪ್ರೆಷರ್ ಜಾಸ್ತಿ ಆಗಿತ್ತು. ಪೊಲೀಸರು ಈಗ ಹೆಚ್ಚು ಆಕ್ಟಿವ್ ಆಗಿ ತನಿಖೆ ಕೈಗೊಳ್ತಾರೆ. ರವಿ, ಸಂಪತ್, ಲಲಿತಾ ಮತ್ತು ಸುದಲೈ ಮುತ್ತು ಎಲ್ಲರ ಮಿಸ್ಸಿಂಗ್ ವಿಚಾರದಲ್ಲಿದ್ದ ಡಾಟ್ಗಳನ್ನು ಕನೆಕ್ಟ್ ಮಾಡಿದಾಗ ಒಂದು ನೇಮ್ ಕಾಮನ್ ಆಗಿ ಮುಂದೆ ಬಂದಿತ್ತು. ಅದು ಆಟೋ ಶಂಕರ್ ಅಲಿಯಾಸ್ ಗೌರಿಶಂಕರ್ ಹೆಸರು. ವಿಶೇಷ ಅಂದರೆ ಕೆಲ ಪೊಲೀಸ್ ಅಧಿಕಾರಿಗಳಿಗೆ ಈ ಗೌರಿಶಂಕರ್ನ ಪರಿಚಯ ಇತ್ತು. ಹಾಗಾದ್ರೆ ಈ ಗೌರಿಶಂಕರ್ ಉರ್ಫ್ ಆಟೋ ಶಂಕರ್ ಯಾರು? ಅವನ ಬಗ್ಗೆ ಗೊತ್ತಾಗಬೇಕು ಅಂದರೆ ಸ್ವಲ್ಪ ವರ್ಷ ಹಿಂದಕ್ಕೆ ಹೋಗಬೇಕು. ಅದು 1980ರ ಸಮಯ. ಆಗಿನ ಮದ್ರಾಸ್ ಅಪ್ಕಮಿಂಗ್ ಮೆಟ್ರೋಪಾಲಿಟನ್ ಸಿಟಿ ಆಗಿತ್ತು. ಇಲ್ಲಿ ಎಲ್ಲರ ಲೈಫ್ ತುಂಬ ಚೆನ್ನಾಗಿತ್ತು. ಎಲ್ಲೆಡೆ ಶಾಂತವಾದ ಪರಿಸರ ಇತ್ತು. ಇಲ್ಲಿ ತಿರುವನ್ಮಿಯೂರ್ ಅನ್ನೋ ಒಂದು ಪುಟ್ಟ ಊರಿತ್ತು. ಈಗ ಈ ತಿರುವನ್ಮಿಯೂರ್ IT ಹಬ್, ಒನ್ ಆಫ್ ದ ಪಾಶ್ ಪ್ಲೇಸ್. ಆದರೆ ಆಗ 80ರ ದಶಕದಲ್ಲಿ ಎತ್ತ ನೋಡಿದ್ರೂ ಬರೀ ಮರಳಿತ್ತು. ಇದೇ ತಿರುವನ್ಮಿಯೂರ್ನಲ್ಲಿ ಪೆರಿಯಾರ್ ನಗರ್ ಅನ್ನೋ ಒಂದು ಮೀನುಗಾರರ ಊರಿತ್ತು. ಇಲ್ಲಿ ಹಗಲಿನಲ್ಲಿ ಗಂಡಸರು ಮೀನು ಹಿಡಿಯೋಕೆ ಸಮುದ್ರಕ್ಕೆ ಹೋದರೆ ಮಹಿಳೆಯರು, ಮಕ್ಕಳು ಮನೆ ಹೊರಗಡೆ ಮೀನು ಒಣಗಿಸ್ತಾ ಇದ್ರು. ಎಲ್ಲವೂ ನಾರ್ಮಲ್ ಇತ್ತು. ಆದರೆ ರಾತ್ರಿ ಆಗ್ತಿದ್ದಂತೆ ಎಲ್ಲವೂ ಚೇಂಜ್ ಆಗಿಬಿಡ್ತಿತ್ತು. ತಿರುವನ್ಮಿಯೂರ್ನ ಮತ್ತೊಂದು ಮುಖ ಅನಾವರಣವಾಗ್ತಿತ್ತು. ಇಲ್ಲಿ ಕಳ್ಳಭಟ್ಟಿ, ವೇಶ್ಯಾವಾಟಿಕೆ ದಂಧೆ ಅಂತ ಅನೇಕ ಬೇರೆ ಬೇರೆ ಇಲ್ಲಿಗಲ್ ಚಟುವಟಿಕೆಗಳು ಸ್ಟಾರ್ಟ್ ಆಗ್ತಿತ್ತು. ರಾತ್ರಿ ಆದ್ರೆ ಇಡೀ ಪೆರಿಯಾರ್ ನಗರ್ನಲ್ಲಿ ಗೌರಿಶಂಕರ್ನ ಕಾರುಬಾರು ಶುರುವಾಗ್ತಿತ್ತು. ಅದು 1988ರ ಸಮಯ. ತಿರುವನ್ಮಿಯೂರ್ನಲ್ಲಿ ಒಂದ್ ರಾತ್ರಿ ಲಲಿತಾ ಅನ್ನೋ ಮಹಿಳೆ ಅಚಾನಕ್ ಆಗಿ ಕಾಣೆ ಆಗ್ಬಿಡ್ತಾಳೆ. ಊರಲ್ಲಿ ಒಬ್ಬ ಮಹಿಳೆ ಹೀಗೆ ನಾಪತ್ತೆಯಾದಾಗ ಎಲ್ಲರೂ ಹೆದರ್ಬಿಟ್ಟಿದ್ರು. ಲಲಿತಾ ಬಗ್ಗೆ ಗೊತ್ತಿದ್ದವರು ಯಾರೋ ಸ್ಟೇಷನ್ಗೆ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಬಟ್ ಆಕೆ ಬಗ್ಗೆ ಏನೂ ಸುಳಿವು ಸಿಗಲ್ಲ. ಇನ್ಫ್ಯಾಕ್ಟ್ ಯಾರಿಗೂ ಲಲಿತಾ ಬಗ್ಗೆ ಅಷ್ಟಾಗಿ ಗೊತ್ತೇ ಇರಲಿಲ್ಲ. ಕೆಲವರು ಅವಳು ಡಾನ್ಸ್ ಬಾರ್ನಲ್ಲಿ ಕೆಲಸ ಮಾಡ್ತಿದ್ಲು ಅಂದಿದ್ರು. ಇನ್ನು ಕೆಲವರು ಆಕೆ ಮಾಂಸದ ದಂಧೆಯಲ್ಲಿ ತೊಡಗಿದ್ಲು ಅಂತಿದ್ರು. ಬಟ್ ಯಾರಿಗೂ ಕ್ಲಿಯರ್ ಆಗಿ ಏನೂ ಮಾಹಿತಿ ಇರಲಿಲ್ಲ. ಹೀಗಾಗಿ ಪೊಲೀಸರು ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಲ್ಲ. ಎಲ್ಲೋ ತನ್ನಿಚ್ಛೆಯಿಂದಲೇ ಯಾರ ಜೊತೆಗೋ ಹೋಗಿರಬಹುದು ಅಂತ ಸುಮ್ಮನಾಗ್ತಾರೆ. ಊರಿನ ಜನ ಕೂಡ ಕೆಲವು ದಿನ ಅಲ್ಲಿ ಇಲ್ಲಿ ಹುಡುಕ್ತಾರೆ. ಆಮೇಲೆ ಸ್ಲೋಲಿ ಎಲ್ಲರೂ ಲಲಿತಾಳನ್ನ ಮರ್ತೆ ಹೋಗ್ತಾರೆ. ಇದಾಗಿ ಸ್ವಲ್ಪ ದಿನಗಳ ನಂತರ ಅದೇ ಏರಿಯಾದಿಂದ ಮತ್ತೊಬ್ಬ ವ್ಯಕ್ತಿ ಕಾಣೆಯಾದ ಬಗ್ಗೆ ಪೊಲೀಸರಿಗೆ ರಿಪೋರ್ಟ್ ಬರುತ್ತೆ. ಅವನ ಹೆಸರು ಸುದಲೈ ಮುತ್ತು. ಲಲಿತಾ ಕಾಣೆಯಾದ ಕೆಲವು ದಿನಗಳ ಅಂತರದಲ್ಲೇ ಸುದಲೈ ಮುತ್ತು ಅನ್ನೋ ವ್ಯಕ್ತಿ ಕೂಡ ಇದ್ದಕ್ಕಿದ್ದಂತೆ ನಾಪತ್ತೆಯಾಗ್ಬಿಡ್ತಾನೆ. ಮತ್ತೆ ಪೊಲೀಸರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಾರೆ. ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇದರಲ್ಲಿ ಪೊಲೀಸರಿಗೆ ಗೊತ್ತಾದ ವಿಚಾರ ಅಂದರೆ ಲಲಿತಾ ಮತ್ತು ಸುದಲೈ ಮುತ್ತು ಒಂದೇ ಏರಿಯಾದಲ್ಲೇ ಇರ್ತಾ ಇದ್ರು ಅನ್ನೋದು. ಸುದಲೈ ಮುತ್ತು ಮತ್ತು ಲಲಿತಾ ಆಗಾಗ ಮೀಟ್ ಮಾಡ್ತಾ ಇದ್ರು ಅಂತಾನೂ ಗೊತ್ತಾಗುತ್ತೆ. ಆದರೆ ಇವರಿಬ್ಬರ ಮಧ್ಯೆ ಏನು ರಿಲೇಶನ್ಶಿಪ್ ಇತ್ತು, ಯಾಕೆ ಮೀಟ್ ಮಾಡ್ತಾ ಇದ್ರು, ಇದರ ಬಗ್ಗೆ ಯಾರ ಬಳಿಯೂ ಖಚಿತ ಮಾಹಿತಿ ಇರಲಿಲ್ಲ. ಅಂದಹಾಗೆ ತಿರುವನ್ಮಿಯೂರ್ ಒಂದು ಕೋಸ್ಟಲ್ ಬೆಲ್ಟ್. ಇಲ್ಲಿಗೆ ದೇಶದ ಬೇರೆ ಬೇರೆ ಭಾಗಗಳಿಂದ ಕೆಲಸ ಹುಡುಕೊಂಡು ಕಾರ್ಮಿಕರು ಬಂದು ಹೋಗ್ತಿದ್ರು. ಕಾರ್ಮಿಕರು ಇಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿ ಯಾರಿಗೂ ಹೇಳ್ದೆ ಕೇಳದೆ ಹೋಗ್ಬಿಡ್ತಾ ಇದ್ರು. ಹೀಗಾಗಿ ಲಲಿತಾ ಮತ್ತು ಸುದಲೈ ಮುತ್ತು ಕಾಣೆಯಾಗಿದ್ದು ಪೊಲೀಸರಿಗೆ ಅಚ್ಚರಿಯ ವಿಷಯ ಆಗಿರಲಿಲ್ಲ. ಈ ಎರಡೂ ಕೇಸ್ ಸಂಬಂಧ ಪೊಲೀಸರು ಒಂದು ಥಿಯರಿ ರೆಡಿ ಮಾಡ್ತಾರೆ. ಬಹುಶಃ ಲಲಿತಾ ಬೇರೆ ಊರಿಂದ ಇಲ್ಲಿಗೆ ಕೆಲಸ ಅರಸಿ ಬಂದಿರಬಹುದು. ಅವಳ ಮತ್ತು ಮುತ್ತು ನಡುವೆ ಸಂಬಂಧ ಇದ್ದಿರಬಹುದು. ಕೆಲವು ದಿನಗಳ ನಂತರ ಲಲಿತಾಗೆ ಬೇರೆ ಕಡೆ ಕೆಲಸ ಸಿಕ್ಕಿರಬಹುದು. ಅದಕ್ಕಾಗಿ ಅವಳು ಊರು ಬಿಟ್ಟು ಹೋಗಿರಬಹುದು. ಅವಳ ಹಿಂದೆ ಮುತ್ತು ಕೂಡ ಹೋಗಿರಬಹುದು ಅಂತ ಥಿಯರಿ ರೆಡಿ ಮಾಡ್ತಾರೆ. ಈ ಥಿಯರಿ ಪುಷ್ಟೀಕರಿಸುವಂತಹ ಯಾವುದೇ ಪ್ರೂಫ್ ಪೊಲೀಸರ ಹತ್ರ ಇರಲಿಲ್ಲ. ಹಾಗಂತ ಬೇರೆ ಯಾವುದೇ ಮಾಹಿತಿಯೂ ಅವರ ಬಳಿ ಇರಲಿಲ್ಲ. ಯಾಕಂದ್ರೆ ಯಾರಾದರೂ ಕೊಂದಿದ್ದಾರೆ ಅಂತ ಅನುಮಾನ ಪಡೋಕೆ ಶವ ಕೂಡ ಸಿಕ್ಕಿರಲಿಲ್ಲ. ಹೀಗಾಗಿ ಈ ಕೇಸನ್ನ ಸಿಂಪಲ್ ರನ್ ಅವೇ ಕೇಸ್ ಅಂತ ಹೇಳಿ ಪೊಲೀಸರು ಫೈಲ್ ಕ್ಲೋಸ್ ಮಾಡಿಬಿಡ್ತಾರೆ. ಇದಾಗಿ ಹಲವು ದಿನಗಳ ಬಳಿಕವೇ ರವಿ ಹೆಂಡತಿ ಮತ್ತು ಸಂಪತ್ ಹೆಂಡತಿ ತಮ್ಮ ಗಂಡಂದಿರು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದು. ಆ ಬಳಿಕ ಮತ್ತೆ ಮೂವರು ನಾಪತ್ತೆಯಾಗಿದ್ದು. ಈಗ ಪೊಲೀಸರಿಗೆ ಈ ಎಲ್ಲ ಕೇಸ್ಗಳು ಒಂದಕ್ಕೊಂದು ಇಂಟರ್ಲಿಂಕ್ ಇರಬಹುದು ಅನ್ನೋ ಅನುಮಾನ ಕಾಡೋಕೆ ಶುರುವಾಗಿತ್ತು. ಈ ಎಲ್ಲ ಕೇಸ್ಗಳಲ್ಲಿ ಒಂದು ಕಾಮನ್ ನೇಮ್ ಅಂದ್ರೆ ಅದು ಆಟೋ ಶಂಕರ್ನದ್ದಾಗಿತ್ತು. ಆದ್ರೆ ಶಂಕರ್ ಒಬ್ಬ ಸಿಂಪಲ್ ಆಟೋ ಡ್ರೈವರ್ ಆಗಿದ್ದ. ಬಟ್ ಇವನು ಅಷ್ಟು ಸಿಂಪಲ್ ಆಗಿರಲಿಲ್ಲ. ಇವನ್ ಹಿಂದೆ ಹಲವು ಕರಾಳ ಅಧ್ಯಾಯಗಳೇ ಇದ್ವು. ಮೊದಲಿಗೆ ಈ
ಶಂಕರ್ ಚಿಕ್ಕಪುಟ್ಟ ಕ್ರೈಮ್ ಮಾಡ್ತಾ ಇದ್ದ. ನಂತರ ನಿಧಾನವಾಗಿ ಕಳ್ಳಭಟ್ಟಿ ದಂಧೆ ಆರಂಭಿಸಿದ್ದ. ಕಾನೂನು ಬಾಹಿರವಾಗಿ ಮದ್ಯ ಸಪ್ಲೈ ಮಾಡ್ತಿದ್ದ. ಎಂಥ ದುರಂತ ಅಂದ್ರೆ ಶಂಕರ್ ಈ ಎಲ್ಲ ಇಲ್ಲಿಗಲ್ ದಂಧೆ ಮಾಡ್ತಿದ್ದಾನೆ ಅನ್ನೋದು ಪೊಲೀಸರಿಗೂ ಗೊತ್ತಿತ್ತು. ಬಟ್ ಮಿಲಿಭಗತ್ ಅಂತಾರಲ್ಲ, ಹಾಗೆ ಶಂಕರ್ ಯಾರಿಗೆ ಏನ್ ಕೊಡಬೇಕೋ ಅದನ್ನ ಕೊಟ್ಟು ಚೆನ್ನಾಗಿ ಸಾಕೊಂಡಿದ್ದ. ಬಟ್ ಶಂಕರ್ ಕಿಡ್ನಾಪ್ ಮಾಡೋ ಮಟ್ಟಕ್ಕೆ ಹೋಗ್ತಾನೆ ಅಂತ ಪೊಲೀಸರಿಗೂ ಗೊತ್ತಿರಲಿಲ್ಲ ಬಿಡಿ. ಯಾವಾಗ ಶಂಕರ್ ಹೆಸರು ಈ ಎಲ್ಲ ಕೇಸ್ಗಳಲ್ಲಿ ಕೇಳ್ಬರುತ್ತೋ ಯಾವುದಕ್ಕೂ ಇರಲಿ ವಿಚಾರಣೆ ಮಾಡಿ ಕಳಿಸೋಣ ಅಂತ ಪೊಲೀಸರು ಶಂಕರ್ನನ್ನ ಸ್ಟೇಷನ್ಗೆ ಕರೆಸ್ತಾರೆ. ಮಿಸ್ಸಿಂಗ್ ಆಗಿರೋ ಜನರ ಬಗ್ಗೆ ಕೇಳ್ತಾರೆ. ಬಟ್ ಶಂಕರ್ ಮಾತ್ರ ಒಂಚೂರು ವಿಚಲಿತನಾಗದೆ, ಇಲ್ಲ ಸರ್, ನನಗೂ ಅವರ ಮಿಸ್ಸಿಂಗು ಯಾವ ಸಂಬಂಧವೂ ಇಲ್ಲ ಸರ್ ಅಂತಾನೆ. ಅವತ್ತು ರಾತ್ರಿ ನಾನು ಸಂಪತ್ನನ್ನ ಮೀಟ್ ಮಾಡಿದ್ದು ನಿಜ. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಾನು ಬಂದ್ಬಿಟ್ಟೆ. ಇದಾದ ನಂತರ ಅವನು ಎಲ್ಲಿಗೋದ ನನಗೂ ಗೊತ್ತಿಲ್ಲ ಸರ್. ಅವನಿಗೆ ಮೈ ತುಂಬ ಸಾಲ ಇತ್ತು, ಅದಕ್ಕೇನಾದರೂ ಹೆದರ್ಕೊಂಡು ಓಡ್ ಹೋಗಿರಬಹುದು ಅಂತ ಪೊಲೀಸರ ಮುಂದೆ ಹೇಳ್ತಾನೆ. ಪೊಲೀಸರು ಇವನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಕೊಂಡು ಕಳಿಸ್ಕೊಡ್ತಾರೆ. ಶಂಕರ್ ಮೇಲೆ ಅನುಮಾನ ಪಡುವಂಥದ್ದು ಏನೂ ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ. ಹಾಗಾಗಿ ಅವನನ್ನ ಅರೆಸ್ಟ್ ಮಾಡಲ್ಲ. ಆದರೆ ಅವನ ಮೇಲೆ ಒಂದು ಕಣ್ಣಿಟ್ಟಿರಿ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿದ್ರಿಂದ ಪೊಲೀಸರು ಅವನಿಗೆ ಗೊತ್ತಿಲ್ಲದಂತೆ ಫೀಲ್ಡಿಂಗ್ ಸೆಟ್ ಮಾಡ್ತಾರೆ. ಶಂಕರ್ ಎಲ್ಲೆಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ, ಯಾರ್ಯಾರನ್ನ ಮೀಟ್ ಮಾಡ್ತಾನೆ ಎಲ್ಲವನ್ನ ಟ್ರ್ಯಾಕ್ ಮಾಡ್ತಾರೆ. ಶಂಕರ್ ಬೇಸಿಕಲಿ ತಮಿಳುನಾಡಿನ ವೆಲ್ಲೋರ್ನವನು. ಈ ಮೊದಲು ಚೆನ್ನೈನ ಮೈಲಾಪುರದಲ್ಲೂ ಇದ್ದ. ಕೆಲಸ ಅರಸಿ ತಿರುವನ್ಮಿಯೂರ್ಗೆ ಬಂದಿದ್ದ. ಇಲ್ಲಿ ಶಂಕರ್ ಮೊದಲು ಒಂದು ಸೈಕಲ್ ರಿಕ್ಷಾ ತಗೊಂಡು ಓಡಿಸೋಕೆ ಸ್ಟಾರ್ಟ್ ಮಾಡಿದ್ದ. ಸ್ಲೋಲಿ ಸ್ವಲ್ಪ ಅಂತ ದುಡ್ಡು ಜೋಡಿಸ್ಕೊಂಡು ಒಂದು ಪ್ಯಾಸೆಂಜರ್ ಆಟೋ ಖರೀದಿ ಮಾಡ್ತಾನೆ. ಇದೇ ಆಟೋ ರಿಕ್ಷಾ ಇವನ ಜೀವನಕ್ಕೆ ಮಹತ್ವದ ತಿರುವು ಕೊಟ್ಟಿತ್ತು. ಶಂಕರ್ ಮೊದಲು ಸಿಂಪಲ್ ಲೈಫ್ ಲೀಡ್ ಮಾಡ್ತಾ ಇದ್ದ. ಕ್ರಮೇಣ ಅದೇಗೋ ಅಲ್ಲಲ್ಲಿ ಆಗ್ತಿದ್ದ ಕ್ರೈಮ್ಗಳು ಇವನ ಗಮನ ಸೆಳೆಯಲು ಆರಂಭಿಸಿದ್ವು. ಕ್ರೈಮ್ ಲೋಕದಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ ಅನ್ನೋದು ಶಂಕರ್ನ ಗಮನ ಸೆಳೆದಿತ್ತು. ನಿಧಾನಕ್ಕೆ ಶಂಕರ್ ಕ್ರೈಮ್ ಲೋಕಕ್ಕೆ ಕಾಲಿಟ್ಟಿದ್ದ. ಅದು 1986. ತಮಿಳುನಾಡಿನಲ್ಲಿ ಕಳ್ಳಭಟ್ಟಿಯನ್ನ ಬ್ಯಾನ್ ಮಾಡಲಾಗಿತ್ತು. ಆದರೆ ಕಳ್ಳಭಟ್ಟಿಗೆ ಅಲ್ಲಿ ತುಂಬಾನೇ ಡಿಮ್ಯಾಂಡ್ ಇತ್ತು. ನಿಮಗೆ ಗೊತ್ತೇ ಇದೆ, ಯಾವುದಾದ್ರೂ ವಸ್ತುವಿನ ಡಿಮ್ಯಾಂಡ್ ಇದ್ದು ಆ ವಸ್ತು ಬ್ಯಾನ್ ಆಗ್ಬಿಟ್ರೆ ಅಲ್ಲಿಂದ ಶುರುವಾಗೋದೇ ಇಲ್ಲಿಗಲ್ ದಂಧೆ. ಶಂಕರ್ ಹತ್ರ ಒಂದು ಆಟೋ ಇತ್ತು ಮತ್ತು ಒಳ್ಳೆ ಕಾಂಟ್ಯಾಕ್ಟ್ಸ್ ಇತ್ತು. ಹಗಲಿನಲ್ಲಿ ಇವನು ಡ್ರೈವರ್ ಆಗಿ ಸಾಮಾನ್ಯನಾಗಿ ಕಾಣಿಸ್ಕೊಳ್ತಿದ್ದ. ಆದರೆ ರಾತ್ರಿ ಆಗ್ತಿದ್ದಂತೆ ಅದೇ ಆಟೋದಲ್ಲಿ ಕಳ್ಳಭಟ್ಟಿ ಸಪ್ಲೈ ಮಾಡ್ತಾ ಇದ್ದ. ಈಗ ಶಂಕರ್ಗೆ ಒಂಥರ ಚಿನ್ನದ ನಿಕ್ಷೇಪ ಸಿಕ್ಕಿದಂಗೆ ಆಗಿತ್ತು. ಅವನ ಆದಾಯ 4 ಪಟ್ಟು ಹೆಚ್ಚಾಗಿತ್ತು. ಮೊದಲು ಬರೀ ಸಪ್ಲೈಯರ್ ಆಗಿದ್ದ ಶಂಕರ್ ನಿಧಾನಕ್ಕೆ ತಾನೇ ಡೀಲರ್ ಆಗೋ ಮಟ್ಟಕ್ಕೆ ಬಂದಿದ್ದ. ಕಳ್ಳಭಟ್ಟಿ ಎಲ್ಲಿಂದ ತಗೋಬೇಕು, ಎಷ್ಟು ತಗೋಬೇಕು, ಯಾರಿಗೆ ಸಪ್ಲೈ ಮಾಡಬೇಕು, ರೇಟ್ ಎಷ್ಟು ಫಿಕ್ಸ್ ಮಾಡಬೇಕು, ಇದೆಲ್ಲವನ್ನ ಶಂಕರ್ ಒಬ್ಬನೇ ಕಂಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದ. ನಿಧಾನಕ್ಕೆ ಆ ಏರಿಯಾದ ಚಿಕ್ಕ ಪುಟ್ಟ ರಾಜಕೀಯ ಪುಢಾರಿಗಳ, ಕೆಲವು ಕರಪ್ಟ್ ಪೊಲೀಸ್ ಆಫೀಸರ್ಗಳ ಪರಿಚಯವೂ ಮಾಡ್ಕೋತಾನೆ. ಇಂಥ ಒಂದು ವಿಲಾಸಿ ಜೀವನದ ಬಗ್ಗೆ ಶಂಕರ್ ಚಿಕ್ಕವನಿದ್ದಾಗಿಂದಲೇ ಕನಸು ಕಂಡಿದ್ದ. ಈಗ ಅವನ ಕನಸು ಸಾಕಾರವಾಗಿತ್ತು. ಒಂದ್ ವೇಳೆ ಸಿಕ್ಕಾಕೊಂಡ್ರು ಪೊಲೀಸರಿಗೆ ದುಡ್ಡು ಕೊಟ್ಟು ಹೊರಗಡೆ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅವನಿಗಿತ್ತು. ಹೀಗಿರುವಾಗ ಶಂಕರ್ಗೆ ಇನ್ನೊಂದು ದಂಧೆ ಬಗ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಕಳ್ಳಭಟ್ಟಿಗಿಂತಲೂ ಜಾಸ್ತಿ ದುಡ್ಡಿದೆ ಅನ್ನೋದು ಗೊತ್ತಾಗಿತ್ತು. ಅದೇ ಮಾಂಸದ ದಂಧೆ. ಇಲ್ಲಿಂದ ಶಂಕರ್ ಹುಡುಗಿಯರ ಸಖ್ಯ ಬೆಳೆಸೋಕೆ ಆರಂಭಿಸ್ತಾನೆ. ಪೆರಿಯಾರ್ ನಗರದ ಸ್ಲಮ್ಸ್ಗೆ ಹೋಗಿ ಅಲ್ಲಿ ಮಹಿಳೆಯರಿಗೆ ದುಡ್ಡಿನ ಆಮಿಷ ತೋರಿಸ್ತಾನೆ. ಇನ್ನೂ ಕೆಲವೊಬ್ಬರಿಗೆ ಸುಳ್ಳು ಹೇಳಿ ಈ ದಂಧೆಯಲ್ಲಿ ಸೇರಿಸ್ತಾನೆ. ಬಂದ ದುಡ್ಡಲ್ಲಿ ಪೆರಿಯಾರ್ ನಗರದಲ್ಲಿ ಕೆಲವು ಸಣ್ಣ ಪುಟ್ಟ ಮನೆ ಖರೀದಿ ಮಾಡಿ ಅವುಗಳನ್ನ ಅಡ್ಡೆಗಳಾಗಿ ಕನ್ವರ್ಟ್ ಮಾಡಿಬಿಡ್ತಾನೆ. ರಾಜಕೀಯ ವ್ಯಕ್ತಿಗಳಿಗೆ, ಶ್ರೀಮಂತರಿಗೆ ಎಲ್ಲರಿಗೂ ಹುಡುಗಿರನ್ನ ಸಪ್ಲೈ ಮಾಡ್ತಿದ್ದ ಅಂತಾನೂ ಹೇಳಲಾಗಿದೆ. ವಿಪರ್ಯಾಸ ಅಂದ್ರೆ ಶಂಕರ್ ಮಾಡ್ತಾ ಇದ್ದ ಯಾವುದೇ ದಂಧೆಗಳ ಬಗ್ಗೆ ಯಾವುದೇ ಪ್ರೂಫ್ ಸಿಗ್ತಾ ಇರಲಿಲ್ಲ. ಪ್ರೂಫ್ ಸಿಕ್ಕರೂ ಪ್ರಭಾವಿಗಳ ಸಹಾಯದಿಂದ ಇವನ ಮೇಲೆ ಯಾವುದೂ ಕೇಸ್ ಆಗ್ತಾ ಇರಲಿಲ್ಲ. ಈಗ ಇವನ ಬೆನ್ನು ಬಿದ್ದಿದ್ದ ಪೊಲೀಸರಿಗೆ ಇವನ ಒಂದೊಂದೇ ಕರಾಳ ದಂಧೆಯ ಮಾಹಿತಿ ಗೊತ್ತಾಗಿತ್ತು. ಶಂಕರ್ ಅಂದ್ಕೊಂಡಷ್ಟು ಸಾಧಾರಣ ವ್ಯಕ್ತಿ ಆಗಿರಲಿಲ್ಲ. ಅವನು ಒಂದು ಆರ್ಗನೈಸ್ಡ್ ಕ್ರೈಮ್ ಲೋಕದ ದೊಡ್ಡ ವ್ಯಕ್ತಿಯಾಗಿದ್ದ. ಅವನನ್ನ ನೇರವಾಗಿ ಮುಟ್ಟೋದು ಅಷ್ಟು ಸುಲಭವಾಗಿರಲಿಲ್ಲ. ಹೀಗಾಗಿ ಅವನ ಹತ್ತಿರದ ವ್ಯಕ್ತಿಗಳನ್ನ ಗುರುತಿಸ್ತಾರೆ. ಅವರನ್ನ ಸೈಲೆಂಟ್ ಆಗಿ ಎತ್ತಾಕೊಂಡು ಬಂದು ಬೆಂಡೆತ್ತಾರೆ. ಆದರೆ ಎಷ್ಟು ಬೆಂಡೆತ್ತಿದ್ರೂ ಯಾರೂ ಬಾಯಿ ಬಿಡಲ್ಲ. ಆದರೆ ಇವರಲ್ಲಿ ಒಬ್ಬ ಮಾತ್ರ ಪೊಲೀಸರ ಏಟಿಗೆ ಹಣ್ಣುಗಾಯಿ ನೀರ್ಗಾಯಿ ಆಗಿದ್ದ. ಸಂಪತ್, ಮೋಹನ್ ಮತ್ತು ಗೋವಿಂದ ರಾಜು ಮೂವರ ಬಗ್ಗೆ ಎಲ್ಲ ಸತ್ಯ ಬಾಯ್ಬಿಟ್ಟಿದ್ದ. ಜೊತೆಗೆ ಒಂದು ಇಂಪಾರ್ಟೆಂಟ್ ಕ್ಲೂ ಕೂಡ ಕೊಡ್ತಾನೆ. ಸರ್, ಸಂಪತ್, ಮೋಹನ್ ಮತ್ತು ಗೋವಿಂದ ರಾಜ್ನನ್ನ ನಾನು ನೋಡಿದ್ದೀನಿ. ಅವರೆಲ್ಲ ಒಂದು ಮನೆಯೊಳಗೆ ಹೋಗೋದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೆ. ಆ ಮನೆ ಪೆರಿಯಾರ್ ನಗರದಲ್ಲೇ ಇದೆ ಅಂತಾನೆ. ಇಷ್ಟು ಮಾಹಿತಿ ತಗೊಂಡು ಪೊಲೀಸರು ಕೂಡಲೇ ಅಲ್ಲಿಗೆ ಹೋಗ್ತಾರೆ.
ಅವನು ಹೇಳಿದ ಮನೆಯೊಳಗೆ ನುಗ್ತಾರೆ. ಆ ಮನೆಯಲ್ಲಿ ಯಾರೂ ಇರಲಿಲ್ಲ. ಆ ಮನೆ ನೋಡೋಕೆ ತುಂಬಾ ನಾರ್ಮಲ್ ಆಗಿತ್ತು. ಆ ಮನೆ ಶಂಕರ್ನದ್ದಾಗಿತ್ತು. ಬಹುಶಃ ನಾವು ಬರೋ ಬಗ್ಗೆ ಶಂಕರ್ಗೆ ಸುಳಿವು ಸಿಕ್ಕಿರಬಹುದು ಅಂತ ಅಂದಾಜಿಸ್ತಾರೆ. ಮನೆಯನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಎಲ್ಲೂ ಏನೂ ಕ್ಲೂ ಸಿಗಲ್ಲ. ಸರಿ, ಇನ್ನೇನು ವಾಪಸ್ ಹೊರಡೋಣ ಅಂದ್ಕೊಳ್ತಿರುವಾಗಲೇ ಒಬ್ಬ ಪೊಲೀಸ್ ಆಫೀಸರ್ನ ದೃಷ್ಟಿ ಮನೆಯ ಫ್ಲೋರ್ ಮೇಲೆ ಬೀಳುತ್ತೆ. ಫ್ಲೋರ್ನ ಒಂದ್ ಕಡೆ ಉಬ್ಬು ತಗ್ಗು ಇದ್ದಿದ್ದು ಗಮನಿಸ್ತಾರೆ. ಅನುಮಾನ ಬಂದು ಪೊಲೀಸರು ಅಲ್ಲಿ ಅಗಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಸಿಕ್ಕಿದ್ದನ್ನ ನೋಡಿ ಪೊಲೀಸರು ದಂಗಾಗಿ ಹೋಗಿದ್ರು. ಯಾಕಂದ್ರೆ ಅಲ್ಲಿ ಮನುಷ್ಯನ ಇಡೀ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಅಲ್ಲಿಗೆ ಈ ಎಲ್ಲ ನಾಪತ್ತೆ ಕೇಸ್ಗಳ ಹಿಂದೆ ಆಟೋ ಶಂಕರ್ ಇದ್ದಾನೆ ಅನ್ನೋದು ಪೊಲೀಸರ ಅರಿವಿಗೆ ಬಂದಿತ್ತು. ಇಲ್ಲಿಂದ ಪೊಲೀಸರು ಶಂಕರ್ನ ಮತ್ತಷ್ಟು ಅಡ್ಡೆಗಳಿಗೆ ಹೋಗ್ತಾರೆ. ಆ ಮನೆಗಳಲ್ಲೂ ಹಾಗೆ ಅನ್ನಿವನ್ ಫ್ಲೋರ್ ಕಾಣಿಸುತ್ತೆ. ಪೊಲೀಸರು ಅಲ್ಲಿಯೂ ಅಗೆಸ್ತಾರೆ. ಅಲ್ಲಿ 3 ಅಸ್ಥಿಪಂಜರ ಸಿಗುತ್ತೆ. ಈ ಅಸ್ಥಿಪಂಜರಗಳು ಸಂಪತ್, ಗೋವಿಂದ್ ರಾಜು ಮತ್ತು ಮೋಹನ್ ಅವರದ್ದೇ ಆಗಿರಬಹುದು ಅಂತ ಅನುಮಾನ ಪಡ್ತಾರೆ. ಇಷ್ಟು ಎವಿಡೆನ್ಸ್ ಸಿಕ್ಕ ಕೂಡಲೇ ಪೊಲೀಸರು ಶಂಕರ್ನನ್ನ ಅರೆಸ್ಟ್ ಮಾಡ್ತಾರೆ. ಪೊಲೀಸರು ಅವನನ್ನ ಬಂಧಿಸೋಕೆ ಬಂದಾಗ್ಲೂ ಶಂಕರ್ ಸ್ವಲ್ಪವೂ ವಿಚಲಿತನಾಗಿರಲಿಲ್ಲ. ಯಾಕಂದ್ರೆ ಈ ಕೇಸ್ನಿಂದ ನಾನು ಆರಾಮಾಗಿ ಬಚಾವಾಗ್ಬಿಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅವನಿಗಿತ್ತು. ಮನೆಯಲ್ಲಿ 3 ಅಸ್ಥಿಪಂಜರ ಸಿಕ್ಕ ವಿಷಯ ಇಡೀ ಮದ್ರಾಸ್ನಲ್ಲಿ ಹಬ್ಬಿತ್ತು. ನ್ಯೂಸ್ ಪೇಪರ್ಗಳಲ್ಲೂ ಫ್ರಂಟ್ ಪೇಜ್ ಸುದ್ದಿಯಾಗಿತ್ತು. ಈಗ ಪೊಲೀಸರ ಮೇಲೂ ಸಾಕಷ್ಟು ಪ್ರೆಷರ್ ಇತ್ತು. ಜೊತೆಗೆ ರಾಜ್ಯಪಾಲರಾದ PC ಅಲೆಕ್ಸಾಂಡರ್ ಅವರು ಕೂಡ ಈ ಕೇಸನ್ನ ಸೀರಿಯಸ್ ಆಗಿ ತಗೊಂಡಿದ್ರು. ಪೊಲೀಸರು ಎಲ್ಲೂ ಡೈವರ್ಟ್ ಮಾಡೋ ಹಾಗಿರಲಿಲ್ಲ. ಹಾಗಾಗಿ ಶಂಕರ್ಗೆ ಯಾವ ಪ್ರಭಾವಿಯ ಬೆಂಬಲವೂ ಸಿಗಲ್ಲ. ಪೊಲೀಸರು ಸ್ಟ್ರಿಕ್ಟ್ ಆಗಿ ಅವನ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಸರ್, ನಾನೇನೂ ಮಾಡಿಲ್ಲ, ನಾನು ನಿರಪರಾಧಿ, ಯಾರೋ ನನಗೆ ಆಗದವರು ನನ್ನ ವಿರುದ್ಧ ಸುಳ್ಳು ಕೇಸ್ ರಿಜಿಸ್ಟರ್ ಮಾಡಿಸಿದ್ದಾರೆ, ಇದೆಲ್ಲವನ್ನು ನನ್ನ ವಿರುದ್ಧ ಪ್ಲಾಂಟ್ ಮಾಡಿಸಿದ್ದಾರೆ ಅಂತ ನಾಟಕ ಆಡ್ತಾನೆ. ಬಟ್ ಯಾವಾಗ ಏರೋಪ್ಲೇನ್ ಹತ್ತಿಸಿ ಬೆಂಡೆತ್ತಾರೋ ಎಲ್ಲ ಸತ್ಯ ಹೇಳೋಕೆ ಒಪ್ಕೋತಾನೆ. ಇಲ್ಲಿಂದ ಶಂಕರ್ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾನೆ. ಸರ್, ನನ್ನ ಹೆಸರು ಗೌರಿ ಶಂಕರ್. ವೆಲ್ಲೋರ್ ಜಿಲ್ಲೆಯ ಕಂಗೆಯಾನಲ್ಲೂರು ನನ್ನ ಜನ್ಮಸ್ಥಳ. ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾನು ಚಿಕ್ಕವನಿದ್ದಾಗಲೇ ಕೆಲಸಕ್ಕೆ ಅಂತ ಪೆರಿಯಾರ್ ನಗರಕ್ಕೆ ಬಂದೆ. ಅಲ್ಲಿ ಪೇಂಟರ್ ಆಗಿ ಗೋಡೆಗಳಿಗೆ ಬಣ್ಣ ಬಳಿಯೋಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ದಿನದ ನಂತರ ದುಡ್ಡು ಜೋಡಿಸ್ಕೊಂಡು ಒಂದು ಆಟೋ ರಿಕ್ಷಾ ತಗೊಂಡೆ. ಅದನ್ನ ಓಡಿಸಿ ಜೀವನ ಕಟ್ಕೊಂಡೆ. ಜನರೆಲ್ಲರೂ ನನ್ನನ್ನ ಆಟೋ ಶಂಕರ್ ಅಂತಾನೆ ಕರೀತಾ ಇದ್ರು. ನಂತರ ನನಗೆ ಕಳ್ಳಭಟ್ಟಿ ದಂಧೆ ಬಗ್ಗೆ ಗೊತ್ತಾದಾಗ ನನ್ನ ಆಟೋದಲ್ಲೇ ತಿರುವನ್ಮಿಯೂರ್ ಮತ್ತು ಮಮ್ಮಲಾಪುರಂ ನಡುವಿನ ಹಳ್ಳಿಗಾಡು ಪ್ರದೇಶಗಳಿಂದ ಅಕ್ರಮವಾಗಿ ಕಳ್ಳಭಟ್ಟಿ ತಗೊಂಡು ಮದ್ರಾಸ್ಗೆ ಸಪ್ಲೈ ಮಾಡ್ತಾ ಇದ್ದೆ. ಇದರಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಸಿಕ್ಕಿತ್ತು. ನನ್ನ ಈ ಕೆಲಸದಲ್ಲಿ ಎಲ್ಡಿನ್, ಶಿವಾಜಿ, ಜಯವೇಲು, ಪಳನಿ, ಪರಮಶಿವಂ ಮತ್ತು ಇನ್ನೂ ಕೆಲವರನ್ನ ಸೇರಿಸ್ಕೊಂಡೆ. ನನ್ನದೇ ಒಂದು ಗ್ಯಾಂಗ್ ಕಟ್ಟಿದೆ ಸರ್. ನಂತರ ಮಾಂಸ ದಂಧೆಯನ್ನು ಸ್ಟಾರ್ಟ್ ಮಾಡಿದೆ ಸರ್ ಅಂತ ಶಂಕರ್ ಪೊಲೀಸರಿಗೆ ಹೇಳ್ತಾನೆ. ಸರ್, ಈ ಸಂಪತ್, ಮೋಹನ್ ಮತ್ತು ಗೋವಿಂದ್ ರಾಜ್ ಈ ಮೂವರು ನನ್ನ ರೈವಲ್ರಿ ಗ್ಯಾಂಗ್ನವರು. ಅವರು ಮೂವರು ನನಗೆ ತುಂಬ ಲಾಸ್ ಮಾಡ್ತಾ ಇದ್ರು. ನನ್ನ ಹುಡುಗಿರನ್ನ ಪುಸಲಾಯಿಸಿ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು. ಅಷ್ಟೇ ಅಲ್ಲದೆ ನನ್ನ ದಂಧೆಗೂ ಅಡ್ಡಿಪಡಿಸ್ತಾ ಇದ್ರು. ನನ್ನ ಹತ್ರನೇ ಪ್ರೊಟೆಕ್ಷನ್ ಮನಿ ಕೇಳ್ತಾ ಇದ್ರು. ನಾನೇ ಈ ಸಾಮ್ರಾಜ್ಯ ಕಟ್ಟಿದವನು. ಈಗ ನನ್ನ ಮೇಲೆ ದಬ್ಬಾಳಿಕೆ ಮಾಡೋಕೆ ಬಂದರೆ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರ್ತೀನಾ? ಅದಕ್ಕೆ ನನಗೆ ಏನು ಸರಿ ಅನ್ನಿಸ್ತೋ ಅದನ್ನು ಮಾಡಿದೆ ಸರ್. ಅವತ್ತು ನಾನು ಸಂಪತ್, ಮೋಹನ್ ಮತ್ತು ಗೋವಿಂದ್ ರಾಜ್ನನ್ನ ರಾಜಿ ಮಾಡ್ಕೊಳ್ಳೋಣ, ಹಣ ಕೊಡ್ತೀನಿ ಬನ್ನಿ ಅಂತ ನನ್ನ ಮನೆಗೆ ಕರೆಸ್ಕೊಂಡೆ. ಅವರು ದುಡ್ಡಿನ ಆಸೆಗೆ ನನ್ನ ಮನೆಗೆ ಬಂದರು. ನಾನು ಮನೆಯಲ್ಲಿ ನಮ್ಮ ಹುಡುಗರ ಜೊತೆಗೆ ಕಾಯ್ತಾ ಇದ್ದೆ. ಅವರು ಮನೆಗೆ ಬಂದ ಕೂಡಲೇ ಅವರಿಗೆ ನಾಯಿಗೆ ಹೊಡೆದಂಗೆ ಹೊಡೆದ್ವಿ. ನಮ್ಮ ಹೊಡೆತಕ್ಕೆ ಆ ಮೂವರು ಸತ್ತೇ ಹೋದ್ರು ಸರ್. ಅವರ ಶವ ಏನು ಮಾಡಬೇಕು ಗೊತ್ತಾಗಲಿಲ್ಲ. ನಂತರ ಸ್ವಲ್ಪ ಹೊತ್ತು ಯೋಚಿಸಿ ಅವರ ದೇಹ ತುಂಡು ಮಾಡಿ ಮನೆಯೊಳಗೆ ಹೂತಾಕಿ ಬಿಟ್ವಿ ಸರ್ ಅಂತ ಹೇಳ್ತಾನೆ. ಈಗ ಗೋವಿಂದ್ ರಾಜ್, ಮೋಹನ್ ಮತ್ತು ಸಂಪತ್ ಕೇಸ್ ಸಾಲ್ವ್ ಆಗಿತ್ತು. ಅವರನ್ನ ಶಂಕರ್ ಕೊಂದಿದ್ದಾನೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಆದರೆ ಈಗಲೂ ಇದ್ದ ಡೌಟ್ ಅಂದರೆ ಈ ಲಲಿತಾ ಮತ್ತು ಸುದಲೈ ಮುತ್ತು ಮತ್ತು ರವಿ ಎಲ್ಲಿ ಹೋದ್ರು? ಅವರಿಗೂ ಇವನಿಗೂ ಏನು ಸಂಬಂಧ? ಈ ಬಗ್ಗೆ ಪೊಲೀಸರು ವಿಚಾರಣೆ ಶುರು ಮಾಡ್ತಾರೆ. ಯಾವಾಗ ಲಲಿತಾ ಹೆಸರು ಕೇಳ್ತಾನೋ ಶಂಕರ್ ಫುಲ್ ರಾಂಗ್ ಆಗ್ಬಿಡ್ತಾನೆ. ಬಾಯಿಗೆ ಬಂದಂತೆ ಮಾತಾಡೋಕೆ ಶುರು ಮಾಡ್ತಾನೆ. ಪೊಲೀಸರು ಮತ್ತೊಂದು ರೌಂಡ್ ರುಬ್ತಾರೆ. ಆಗ ಶಂಕರ್ ಲಲಿತಾ ಬಗ್ಗೆ ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಸರ್, ಲಲಿತಾ ಅವಳು ನನ್ನ ಹೆಂಡತಿ. ಅವಳನ್ನು ನಾನು ಒಂದು ಕ್ಯಾಬ್ರೆಟ್ ಡ್ಯಾನ್ಸ್ ಬಾರ್ನಲ್ಲಿ ಮೀಟ್ ಮಾಡಿದ್ದೆ. ಅವಳನ್ನು ನೋಡಿದ ಕೂಡಲೇ ನಾನು ಅವಳ ಮೇಲೆ ಮೋಹಿತನಾಗಿದ್ದೆ. ಅವಳ ಸುಂದರ ನೀಳಕಾಯಕ್ಕೆ ಫಿದಾ ಆಗಿದ್ದೆ. ಅವಳನ್ನು ಮದುವೆ ಆಗಬೇಕು ಅಂತ ಪ್ರಪೋಸ್ ಮಾಡಿದೆ. ಅವಳು ನನ್ನ ಪ್ರಪೋಸಲ್ ಒಪ್ಕೊಂಡ್ಲು. ಮದುವೆಗೆ ಒಪ್ಕೊಂಡ್ಲು ಸರ್ ಅಂತಾನೆ. ಅಂದ ಹಾಗೆ ಕೆಲವು ಕಡೆ ಈ ಲಲಿತಾ ಶಂಕರ್ನ 3ನೇ ಹೆಂಡತಿ ಅಂತಾನೂ ಬರೆಯಲಾಗಿದೆ. ಇನ್ನೂ ಕೆಲವು ಕಡೆ 4ನೇ ಹೆಂಡತಿ ಅಂತಾನೂ ಇದೆ. ಸರ್, ನಾನು ಲಲಿತಾ ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ಕೊಂಡ್ವಿ. ಆದರೆ ಮದುವೆ ಆಗಿ ಕೆಲವೇ ದಿನಗಳಲ್ಲಿ ಲಲಿತಾ ನನ್ನನ್ನು ಬಿಟ್ಟು ಓಡ್ ಹೋಗ್ಬಿಟ್ಲು ಸರ್ ಅಂತಾನೆ. ಕೆಲವು ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ ಶಂಕರ್ ಸೆಕ್ಸ್ ಅಡಿಕ್ಟ್ ಆಗಿದ್ನಂತೆ. ಲಲಿತಾಳನ್ನ
ತುಂಬಾ ಪೀಡಿಸ್ತಾ ಇದ್ನಂತೆ. ಇದರಿಂದ ಬೇಸತ್ತು ಲಲಿತಾ ಮನೆ ಬಿಟ್ಟು ಓಡ್ ಹೋಗಿದ್ದು ಎನ್ನಲಾಗಿದೆ. ಸರ್, ಲಲಿತಾ ಹೀಗೆ ನನ್ನನ್ನ ಬಿಟ್ಟು ಮನೆ ಬಿಟ್ಟು ಓಡ್ ಹೋಗಿದ್ದು ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನನ್ನ ಚೇಲಾಗಳಿಗೆ ಹೇಳಿ ಅವಳನ್ನ ಹುಡುಕಿಸಿ ಮನೆಗೆ ಕರ್ಕೊಂಡು ಬಂದೆ. ನಂತರ ಲಲಿತಾಳನ್ನ ಬಡಿಗೆಯಿಂದ ನನಗೆ ಅವಳ ಮೇಲೆ ಎಷ್ಟು ಸಿಟ್ಟಿತ್ತು ಅಂದರೆ ನಾನು ಹೊಡೆದ ಏಟಿಗೆ ಅವಳು ಸತ್ತೇ ಹೋದ್ಲು. ನಂತರ ಅವಳ ದೇಹವನ್ನ ಒಂದು ಖಾಲಿ ಸೈಟಲ್ಲಿ ಹೂತಾಕ್ಬಿಟ್ಟೆ ಸರ್. ನಂತರ ಅದೇ ಜಾಗದಲ್ಲಿ ಒಂದು ಮನೆ ಕಟ್ಟಿದೆ. ಆ ಮನೆಯನ್ನ ಒಬ್ಬ ಅಜ್ಜಿಗೆ 150 ರೂಪಾಯಿಗೆ ಬಾಡಿಗೆಗೆ ಕೊಟ್ಟೆ ಸರ್ ಅಂತಾನೆ. ಸರಿ, ಈ ಸುದಲೈ ಮುತ್ತು ಯಾರು, ಅವನನ್ನ ಏನ್ ಮಾಡಿದೆ ಅಂತ ಕೇಳ್ತಾರೆ. ಈ ಶಂಕರ್ ಎಂಥ ಸೈಕೋ ಅಂದ್ರೆ ಪೊಲೀಸರಿಗೆ ಒಂದು ಸ್ಮೈಲ್ ಕೊಡ್ತಾನೆ. ಸರ್, ಸುದಲೈ ಮುತ್ತು ಲಲಿತಾಳ ಸ್ನೇಹಿತ. ಬೇರೆ ಏನ್ ಸಂಬಂಧ ಇತ್ತೋ ಗೊತ್ತಿಲ್ಲ. ಲಲಿತಾ ಕಾಣೆಯಾದ್ಮೇಲೆ ಸುದಲೈ ಮುತ್ತು ಪದೇ ಪದೇ ನನ್ನ ಹತ್ರ ಬಂದು ಅವಳ ಬಗ್ಗೆ ಕೇಳ್ತಾ ಇದ್ದ. ನನ್ನ ಹೆಂಡತಿ ಬಗ್ಗೆ ಅವನ್ಯಾಕೆ ಸರ್ ಇಷ್ಟು ಕೇಳಬೇಕು? ಅವನಿಗೂ ಲಲಿತಾಗೂ ಸಂಬಂಧ ಇರಬಹುದು ಅಂತ ನನಗೆ ಅನಿಸಿತ್ತು. ಹೀಗಾಗಿ ಒಂದಿನ ಸುದಲೈ ಮುತ್ತು ಬಂದಾಗ ಒಂದು ಪ್ಲಾನ್ ಮಾಡಿದೆ. ಲಲಿತಾ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತು. ನನ್ನ ಮನೆಗೆ ಬಾ, ಮಾತಾಡೋಣ ಅಂತ ಅವನನ್ನ ಮನೆಗೆ ಕರೆದೆ. ಮನೆಗೆ ಬಂದ ಅವನನ್ನ ಹಂಗೆ ಹೊಡೆದು ಸಾಯಿಸ್ಬಿಟ್ಟೆ ಸರ್ ಅಂತಾನೆ. ಅವನ ದೇಹ ಎಲ್ಲಿ ಅಂತ ಕೇಳಿದ್ಕೆ, ಸರ್ ಅವನನ್ನ ಸಾಯಿಸಿ ಆ ರಾತ್ರಿ 2 ಗಂಟೆ ತನಕ ಕಾದು ಸುಟ್ಟಾಕಿದ್ವಿ. ನಂತರ ಅವನ ಮೂಳೆ ಎತ್ಕೊಂಡು ಹೋಗಿ ಸಮುದ್ರದಲ್ಲಿ ಎಸ್ತು ಬಿಟ್ವಿ ಸರ್ ಅಂತ ಬಿಂದಾಸ್ ಆಗಿ ಹೇಳ್ತಾನೆ. ಪೊಲೀಸರು ಅವನು ಹೇಳಿದ ಮನೆಗೆ ಹೋಗಿ ತಪಾಸಣೆ ಮಾಡ್ತಾರೆ. ಅಲ್ಲಿ ಒಂದು ಅಸ್ಥಿ ಪಂಜರ ಸಿಗುತ್ತೆ. ನಂತರ ಅದರ ಪಕ್ಕದ ಜಾಗದಲ್ಲಿ ಅಗೆದಾಗ ಅಲ್ಲಿ ಇನ್ನೊಂದು ಅಸ್ಥಿ ಪಂಜರ ಸಿಗುತ್ತೆ. ಅದ್ಯಾರ್ದು ಅಂತ ಕೇಳಿದ್ಕೆ, ಅದು ರವಿಯದ್ದು ಸರ್ ಅಂತಾನೆ. ಇವನನ್ನ ಯಾಕೆ ಕೊಲೆ ಮಾಡ್ದೆ ಅಂದ್ರೆ, ಸರ್ ಈ ರವಿ ಸುದಲೈ ಮುತ್ತುನ ಫ್ರೆಂಡ್ ಆಗಿದ್ದ. ಲಲಿತಾ ಮತ್ತು ಸುದಲೈ ಮುತ್ತು ನಾಪತ್ತೆಯಾದ್ಮೇಲೆ ರವಿ ಯಾವಾಗ್ಲೂ ನನ್ನ ಹತ್ರ ಬರ್ತಾ ಇದ್ದ. ಇವರಿಬ್ಬರ ಬಗ್ಗೆ ಮಾತಾಡ್ತಿದ್ದ. ನನಗೂ ಇವನ ಮಾತು ಕೇಳಿ ಕೇಳಿ ಸಾಕಾಗಿ ಹೋಗಿತ್ತು. ಇದ್ದಕ್ಕಿದ್ದಂತೆ ಒಂದಿನ, ಶಂಕರ್, ನನಗೆ ಲಲಿತಾ ಮತ್ತು ಸುದಲೈ ಮುತ್ತು ಎಲ್ಲಿ ಅಂತ ಗೊತ್ತಾಗಿದೆ. ನಾನು ಪೊಲೀಸರಿಗೆ ಎಲ್ಲ ಹೇಳ್ಬಿಡ್ತೀನಿ ಅಂತ ಧಮಕಿ ಹಾಕೋಕೆ ಸ್ಟಾರ್ಟ್ ಮಾಡಿದ್ದ. ನನಗೆ ಭಯ ಶುರುವಾಗಿತ್ತು ಸರ್. ಎಲ್ಲಿ ಈ ರವಿ ನನ್ನ ಬಂಡವಾಳ ಬಯಲು ಮಾಡಿಬಿಡ್ತಾನು ಅಂತ ರವಿಯನ್ನ ಕೊಂದುಬಿಟ್ಟೆ. ಸಾಯಿಸಿದ ನಂತರ ರವಿ ಹೆಸರಲ್ಲಿ ಲೆಟರ್ ಬರೆದು ರವಿ ಪತ್ನಿಗೆ ತಲುಪಿಸಿದೆ. ಅದರಲ್ಲಿ ನಾನು ಕೆಲಸ ಹುಡುಕೊಂಡು ಮುಂಬೈಗೆ ಹೋಗ್ತಾ ಇದ್ದೀನಿ, ನೀನು ಚಿಂತಿಸಬೇಡ, ಕೆಲಸ ಸಿಕ್ಕ ಮೇಲೆ ನಾನೇ ಬರ್ತೀನಿ ಅಂತ ಬರೆದಿದ್ದೆ. ಬಟ್ ಆದರೂ ರವಿ ಪತ್ನಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಲು ಸರ್ ಅಂತಾನೆ. ಕೊಲೆ ಮಾಡಿದ ನಂತರ ನಾನು ಮತ್ತು ನನ್ನ ಗ್ಯಾಂಗ್ ಸಾಕ್ಷ್ಯ ನಾಶಪಡಿಸೋಕೆ ಡಿಫ್ರೆಂಟ್ ಕ್ರೂರ ದಾರಿಗಳನ್ನು ಬಳಸ್ತಾ ಇದ್ವಿ. ಕೆಲವು ಶವಗಳನ್ನ ಮನೆಯ ನೆಲದಲ್ಲಿ ಹೂತ್ರೆ ಇನ್ನೂ ಕೆಲವನ್ನ ಗೋಡೆಗಳಲ್ಲೂ ಹೂತ್ ಹಾಕ್ತಿದ್ವಿ ಸರ್. ಅದಕ್ಕೆ ನೀಟಾಗಿ ಸಿಮೆಂಟ್ ಮಾಡಿಬಿಡ್ತಿದ್ವಿ ಸರ್ ಅಂತಾನೆ. ಶಂಕರ್ ತಾನೇ ಕನ್ಫೆಸ್ ಮಾಡಿರೋ ಪ್ರಕಾರ ಒಟ್ಟು 6 ಕೊಲೆ ಮಾಡಿದ್ದಾನಂತೆ. ಪೊಲೀಸರು ಇವನ ಸ್ಟೇಟ್ಮೆಂಟ್ ತಗೊಂಡು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಚೆಂಗಲ್ಪಟ್ಟು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಎಲ್ಲ ಸಾಕ್ಷಿಗಳು ಗೌರಿಶಂಕರ್ ವಿರುದ್ಧವೇ ಇದ್ವು. ಇವನನ್ನ ಮದ್ರಾಸ್ ಸೆಂಟ್ರಲ್ ಜೈಲ್ಗೆ ಹಾಕ್ತಾರೆ. ಈ ಕ್ರಿಮಿನಲ್ ಎಷ್ಟು ಖತರ್ನಾಕ್ ಅಂದ್ರೆ 20 ಆಗಸ್ಟ್ 1990ರಂದು ಮದ್ರಾಸ್ ಸೆಂಟ್ರಲ್ ಜೈಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಇವನು ಎಸ್ಕೇಪ್ ಆದ ಸುದ್ದಿ ಕೇಳಿ ಜನರು ಹೆದರಿಬಿಡ್ತಾರೆ. ಬಹುಶಃ ಇವನು ಓಡಿ ಹೋಗೋದ್ರ ಹಿಂದೆ ಯಾರೋ ಪ್ರಭಾವಿ ರಾಜಕೀಯ ನಾಯಕನ ಕೈವಾಡ ಇದೆ ಅಂತಾನೂ ಸುದ್ದಿಯಾಗಿತ್ತು. ಕೆಲವರು ಪೊಲೀಸರ ಮೇಲೂ ಅನುಮಾನ ವ್ಯಕ್ತಪಡಿಸಿದ್ರು. ಮತ್ತೆ ಪೊಲೀಸರು ಇವನನ್ನ ಹಿಡಿಯೋಕೆ ಮುಂದಾಗ್ತಾರೆ. ಗೌರಿಶಂಕರ್ ಒರಿಸ್ಸಾದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋ ಮಾಹಿತಿ ಸಿಗುತ್ತೆ. ಕೂಡಲೇ ಪೊಲೀಸರ ಒಂದು ಟೀಮ್ ಒರಿಸ್ಸಾಗೆ ಹೋಗಿ ಅವನನ್ನ ಹಿಡ್ಕೊಂಡು ಬರ್ತಾರೆ. ಕೋರ್ಟಲ್ಲಿ ಟೈಟ್ ಸೆಕ್ಯೂರಿಟಿ ನಡುವೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಮೇ 31, 1991ಕ್ಕೆ ಚೆಂಗಲ್ಪಟ್ಟು ಸೆಷನ್ಸ್ ನ್ಯಾಯಾಲಯ ಆಟೋ ಶಂಕರ್ ಮತ್ತು ಅವನ ಸಹಚರರಾದ ಎಲ್ಡಿನ್ ಮತ್ತು ಶಿವಾಜಿಗೆ ಮರಣದಂಡನೆ ಶಿಕ್ಷೆ ವಿಧಿಸುತ್ತೆ. ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇತರ 5 ಅಪರಾಧಿಗಳಾದ ಜಯವೇಲು, ರಾಮನ್, ರವಿ, ಪಳನಿ ಮತ್ತು ಪರಮಶಿವಂಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಹಾಗೆ ಶಂಕರ್ನ ಸಹೋದರ ಮೋಹನ್ ಕೂಡ ಈ ಕೊಲೆಗಳಲ್ಲಿ ಭಾಗಿಯಾಗಿದ್ದ. ಅವನಿಗೂ ಸಹ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು. ಅದು 27 ಏಪ್ರಿಲ್ 1995, ಶಂಕರ್ನ ಗಲ್ಲಿಗೇರಿಸೋ ದಿನ. ಸೇಲಂ ಕೇಂದ್ರ ಕಾರಾಗೃಹದ ಪೊಲೀಸರು ಪ್ರೊಸೀಜರ್ ಪ್ರಕಾರ ಆಟೋ ಶಂಕರ್ನನ್ನ ಗಲ್ಲಿಗೇರಿಸ್ತಾರೆ. ಹಾಗೆ ಅವನ ಸಹಚರರಾದ ಎಲ್ಡಿನ್ ಮತ್ತು ಶಿವಾಜಿಯನ್ನ ಕೂಡ ಗಲ್ಲಿಗೇರಿಸಲಾಯಿತು. ಕೆಲವು ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ ಶಂಕರ್ ಸಾಯೋ ಮುಂಚೆ ಇನ್ನೂ ಕೆಲವು ಕನ್ಫೆಷನ್ ಮಾಡಿದ್ನಂತೆ. ಇನ್ನೂ ಹಲವು ಹುಡುಗಿಯರನ್ನ ಸಾಯಿಸಿದ್ದೀನಿ ಅಂತಾನೂ ಬಾಯ್ಬಿಟ್ಟಿದ್ನಂತೆ. ಅದರಲ್ಲಿ ಎಷ್ಟೋ ಹುಡುಗಿಯರು ಪ್ರಾಪ್ತರಾಗಿದ್ರು. ಅವರನ್ನ ಪ್ರಭಾವಿ ರಾಜಕಾರಣಗಳಿಗೆ ಸಪ್ಲೈ ಮಾಡಿದ್ದೆ ಅಂತಾನು ಹೇಳಿದ್ನಂತೆ. ಬಟ್ ಆ ಪ್ರಭಾವಿಗಳು ಯಾರು ಅನ್ನೋ ಬಗ್ಗೆ ಎಲ್ಲೂ ಉಲ್ಲೇಖವಿಲ್ಲ. ಅದನ್ನ ಹೇಳಬೇಕಾದ ಶಂಕರ್ ಈಗ ಬದುಕಿಲ್ಲ. ಬಹುಶಃ ಅವರು ಮಾಡಿರೋ ಪಾಪಕ್ಕೆ ಅವರೇ ತಕ್ಕ ಶಿಕ್ಷೆ ಅನುಭವಿಸಿರ್ತಾರೆ ಬಿಡಿ. ಅಲ್ಲಿಗೆ ಆಟೋ ಶಂಕರ್ ಎಂಬ ನಟೋರಿಯಸ್ ಕ್ರಿಮಿನಲ್ನ ಅಂತ್ಯ 1995ರಲ್ಲಿ ಗಲ್ಲುಗಂಬದ ಮೇಲೆ ಆಗೋಯ್ತು. ಬಟ್ ಅವನು ಮಾಡಿದ ಕ್ರೌರ್ಯ ಇನ್ನೂ ಇತಿಹಾಸದ ಪುಟಗಳಲ್ಲಿ ಹಸಿರಾಗಿದೆ.
ಪಾಪ ಈ ಆಟೋ ಶಂಕರ್ ಕ್ರೌರ್ಯಕ್ಕೆ ಬಲಿಯಾದವರ ಕುಟುಂಬಗಳು ಅನುಭವಿಸಿದ ನೋವು ಮಾತ್ರ ಅಳಿಸಲಾಗದ್ದು. ವ್ಯವಸ್ಥೆ ಸಹಾಯ ಮಾಡದೇ ಇದ್ದಾಗ ಸೋಲೊಪ್ಪದೆ ನ್ಯಾಯಕ್ಕಾಗಿ ಹೋರಾಡಿದ ಸಂಪತ್ ಪತ್ನಿ ವಿಜಯ ಅಂಥವರ ಛಲ ನಿಜಕ್ಕೂ ಅಪ್ರಿಷಿಯೇಟ್ ಮಾಡುವಂಥದ್ದು. ಜೀವನಕ್ಕೆ ಹಣ ಬೇಕು ನಿಜ, ಆದರೆ ಹಣ ಗಳಿಸೋದೇ ಜೀವನ ಆಗಬಾರ್ದು. ಹಣ ಗಳಿಕೆಗಾಗಿ ಕ್ರೈಮ್ ಮಾರ್ಗ ಅನುಸರಿಸೋರ ಅಂತ್ಯ ಖಂಡಿತ ಭಯಾನಕವಾಗೇ ಇರುತ್ತೆ. ಪ್ರೀತಿ, ನ್ಯಾಯ, ಧರ್ಮ ಮಾತ್ರ ನಮ್ಮನ್ನು ಕಾಪಾಡೋಕೆ ಸಾಧ್ಯ. ಅಧರ್ಮದ ಹಾದಿ ಯಾವತ್ತೂ ಅಂತ್ಯವಾಗೋದು ವಿನಾಶದಲ್ಲೇ. ನಮ್ಮ ಈ ಕ್ರೈಮ್ ಎಪಿಸೋಡ್ ನಿಮಗೆ ಇಷ್ಟ ಆದರೆ ಬೇರೆ ವಿಡಿಯೋಸ್ ಕೂಡ ನೋಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.